ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಹನುಮಾನ್ ಜಯಂತ್ಯೋತ್ಸವದ ನಿಮಿತ್ತ ಬಿಜೆಪಿ ನಾಯಕರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಬೀದರ್ ತಾಲೂಕಿನ ಶಾಮರಾಜಪುರ ಅಗ್ರಹಾರ ಗ್ರಾಮದ ಕಾಲಾ ಹನುಮಾನ್ ಮಂದಿರಕ್ಕೆ ಭೇಟಿ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಗ್ರಾಮದ ಭೀಮಣ್ಣ ಪಾಟೀಲ್, ಹರೀಶ್, ಮಲ್ಲೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಭಕ್ತನಿಗಳಿಗೆ ಇವತ್ತು ಹನುಮಾನ ಜನ್ಮ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಾನು ಕೋರ್ತೇನೆ. ಬೆಳಗ್ಗೆಯಿಂದ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಪವಿತ್ರ ದೇವಸ್ಥಾನ ಹನುಮಾನ್ ಮಂದಿರ ದೇವಸ್ಥಾನಗಳಿಗೆ ಪ್ರವಾಸವನ್ನು ಮಾಡ್ತಾ ಇದ್ದೀನಿ. ಅನೇಕ ದೇವಸ್ಥಾನಗಳಿಗೆ ಪ್ರವಾಸ ಮಾಡಿ ಇವತ್ತು ಶಾಮರಾಜಪುರ ಅಗ್ರಹಾರಿಗೆ ನಾನು ಬಂದಿದ್ದೇನೆ. ಇಲ್ಲಿ ಇರುವಂಥ ಹನುಮಾನ್ ಮಂದಿರ ದೇವಸ್ಥಾನ 1730ರಲ್ಲಿ ಸ್ಥಾಪನೆಯಾದಂಥ ಪುರಾತನ ಹನುಮಾನ್ ದೇವಸ್ಥಾನ. ಇದನ್ನು ಕಾಲಾ ಹನುಮಾನ್ ಅಂತೇಳಿ ಕರೀತಾರೆ. ಮತ್ತು ವಿಶೇಷವಾಗಿ ಅಗ್ರಹಾರದಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ, ಅದಕ್ಕೆ ಕಳಸ ಇಲ್ಲ. ಆ ಸಮಯದ ರಾಜಕೀಯ ಸನ್ನಿವೇಶಗಳಿಂದ ಅದು ಸಮಸ್ಯೆ ಇತ್ತು. ಆದರೆ ಯಾವತ್ತು ಶಾಮರಾಜ್ ಬಹದ್ದೂರ್ ಅವರು ಈ ಶಾಸನವನ್ನು ಮಾಡಿದರು, ಈ ಗ್ರಾಮವನ್ನು 100 ವರ್ಷದ ತನಕ ಈ ಗ್ರಾಮ ಸ್ಥಾಪನೆಯಲ್ಲಿ ನಡೀತು. ಅವರ ಕುಟುಂಬ, ಅವರ ರಾಜ್ಯ ಪರಿವಾರ ಈ ಗ್ರಾಮವನ್ನು ಈ ರಾಜ್ಯವನ್ನು ಬೆಳೆಸಿದರು. ಇವತ್ತು ಅನಂತಶಯನ ದೇವಸ್ಥಾನ ಅಗ್ರಹಾರದಲ್ಲಿ ಬರ್ತದೆ. ಅನೇಕ ಪೌರಾಣಿಕ ಇತಿಹಾಸ ಅನಂತಶಯನ ದೇವಸ್ಥಾನಕ್ಕೆ ಇದೆ. ಪುತ್ರ ಪ್ರಾಪ್ತಿಗಾಗಿ ರಾತ್ರೋರಾತ್ರಿ ಕಳಸವನ್ನು ಏರಿಸಿದಂಥ ಇತಿಹಾಸ ಕೂಡ ಇದೆ. ಪುತ್ರ ಪ್ರಾಪ್ತಿಯಾದಾಗ 1 ಲಕ್ಷ ತುಳಸಿ ಪತ್ರವನ್ನು ಏರಿಸಿದಂಥ ಇತಿಹಾಸ ಇದೆ. ನಾನು ಒಂದು ಮಾತು ಹೇಳ್ತೀನಿ, ನಮ್ಮ ಬೀದರ್ ಜಿಲ್ಲೆ ಅತ್ಯಂತ ಪವಿತ್ರವಾದಂಥ ಪುಣ್ಯಕ್ಷೇತ್ರ ಇರುವಂಥ ನಮ್ಮ ಕ್ಷೇತ್ರ ಇದು. ಹಲವಾರು ದೇವರು ನಮಗೆ ದರ್ಶನ ಕೊಟ್ಟಿದಂಥ ಭಾಗ್ಯ. ಅದು ನರಸಿಂಹ ಇರ್ಬೋದು, ಪಾಪನಾಶಿ ಲಿಂಗ ದೇವಸ್ಥಾನ ಇರ್ಬೋದು, ಗುರುನಾನಕ್ ದೇವ್ ಇರ್ಬೋದು, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಇರ್ಬೋದು. ಪವಿತ್ರವಾದಂಥ ಕ್ಷೇತ್ರ ಇದೆ. ಇಂಥದ್ದಲ್ಲಿ ಇವತ್ತು ನಾನೀಗ ಹೋಗ್ತಾ ಇದ್ದೀನಿ, ಇನ್ನೊಂದು ಸಪ್ತಮುಖಿ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಹಿರಿಯರು ಕೂಡ ಆ ಹನುಮಾನ್ ದೇವರ ಆರಾಧನೆಯನ್ನು ಮಾಡ್ತಿರೋದಕ್ಕೆ ಸಾಕ್ಷಿ ಇದೆ. ಈ ಸಂದರ್ಭದಲ್ಲಿ ಹನುಮಾನ್ ದೇವರಿಗೆ ಎಲ್ಲರಿಗೂ ಕೂಡ ಸುಖ, ಶಾಂತಿ, ಸಮೃದ್ಧಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಅದೇ ರೀತಿ ಭಾರತ ಜಗತ್ತಿನಲ್ಲಿ ಶಕ್ತಿಶಾಲಿ ರಾಷ್ಟ್ರ ಆಗಬೇಕು, ಭಾರತ ಜಗದ್ಗುರು ಆಗಬೇಕು. ಅದಕ್ಕೋಸ್ಕರ ಪ್ರಯತ್ನ ಮಾಡುತ್ತಿರುವಂಥ ನರೇಂದ್ರ ಮೋದಿಯವರಿಗೆ ಶಕ್ತಿಯನ್ನು ನೀಡುವಂಥ ಕೆಲಸವನ್ನು ಹನುಮಾನ್ ದೇವರು ಮಾಡಬೇಕು. ಮತ್ತು ಇವತ್ತು ಸನಾತನ ಸಂಪ್ರದಾಯಕ್ಕೆ ವಿನಂತಿ ಮಾಡ್ತೇನೆ, ಎಲ್ಲರೂ ಕೂಡ ಹನುಮಾನ್ ಚಾಲಿಸಾವನ್ನು ಓದಬೇಕು. ಹನುಮಾನ್ ಚಾಲಿಸಾವನ್ನು ಓದಿದರೆ ಯಾವುದೇ ರೀತಿಯ ಸಂಕಟ ಬರುವುದಿಲ್ಲ ಅಂತ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಶ್ರೀರಾಮ್. 20ರೊಳಗಿನ ದೇವಸ್ಥಾನ ಅಂತೀವಿ, ಕಾಲ ಹನುಮಾನ್ ಅಂತ ಕರೀತಾರೆ. ಅದಕ್ಕೋಸ್ಕರ ನಮ್ಮ ಊರಿನ ಪಾಟೀಲರಾದಂಥ ನಮ್ಮದು ಭೀಮಣ್ಣ ಪಾಟೀಲ್ ಅವರು, ಅದೇ ರೀತಿ ನಮ್ಮ ಮಲ್ಲೇಶ್ವರ್ಜಿ ಅವರು, ಅದೇ ರೀತಿ ನಮ್ಮ ಹರೀಶ್ ಅವರು, ನಮ್ಮ ಗೌಡ್ರು, ಮತ್ತು ಊರಿನ ಎಲ್ಲ ಹಿರಿಯರು, ನಮ್ಮ ಸಂಜು ಪಾಟೀಲ್ ಅವರು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು, ಹಳೆಯ ದೇವಸ್ಥಾನ 1777 ನೋಡ್ರಿ, ಇವತ್ತು 2025 ನಡೀತಾ ಇದೆ. 100 ವರ್ಷದ ಹಳೆಯ ಇತಿಹಾಸ ಇರುವಂಥ ದೇವಸ್ಥಾನ ಇಡೀ ಗ್ರಾಮಸ್ಥರೊಂದಿಗೆ ಸೇರಿಸ್ಕೊಂಡು ಇವತ್ತು ಭವ್ಯವಾದಂಥ ಪೂಜೆಯನ್ನು ಮಾಡಿದ್ದಾರೆ. ಮತ್ತು ಹೇಗೆ ರೇವಪ್ಪಯ್ಯ ದೇವಸ್ಥಾನದಲ್ಲಿ ನವದ್ಗಿ ದೇವಸ್ಥಾನದಲ್ಲಿ ಹೋಳಿಗೆ ಊಟ ಇದೆಯೋ, ಅದೇ ರೀತಿ ಹೋಳಿಗೆ ತುಪ್ಪ ಊಟವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅವರಿಗೂ ಕೂಡ ದೇವರು ಶಕ್ತಿ ಕೊಡಲಿ, ಆಶೀರ್ವಾದ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ.